ಸ್ಟಾರ್ಟ್. ये फर्स्ट पीयूसी यूट्यूब क्लासेस ಅಲ್ಲಿ ಈ ಕಡೆ ಓಕೆ ಫಸ್ಟ್ पीयूसी यूट्यूब ಕ್ಲಾಸ್ ಕಡೆ ಫಸ್ಟ್ पीयूसी ಲಾಜಿಕ್ यूट्यूब ಕ್ಲಾಸ್ ಅದು ಈ ಫಸ್ಟ್ पीयूसी ಲಾಜಿಕ್ ಅಂದ್ರೆ ಆನ್ಲೈನ್ ಕ್ಲಾಸ್ ಅಲ್ಲಿ ಚಾಪ್ಟರ್ ಚಾಪ್ಟರ್ 8 ಅಂದ್ರೆ ಚಾಪ್ಟರ್ 8 ಇಂಡಿಯನ್ ಭಾರತೀಯ ತರ್ಕಶಾಸ್ತ್ರದ ಮೂಲಾಂಶಗಳು ಎಲಿಮೆಂಟ್ಸ್ ಆಫ್ ದಿ ಇಂಡಿಯನ್ ಲಾಜಿಕ್ ಚಾಪ್ಟರ್ 8 8ನೇ ಚಾಪ್ಟರ್ ಫಸ್ಟ್ ಪीयूसी ಚಾಪ್ಟರ್ 8 ಓಕೆ ಇನ್ನು ಅಧ್ಯಾಯದ ಹೆಸರು ಚಾಪ್ಟರ್ 8 ಅಂದ್ರೆ ಭಾರತೀಯ ತರ್ಕಶಾಸ್ತ್ರದ ಮೂಲಾಂಶಗಳು ಚಾಪ್ಟರ್ 8 ಅಂದ್ರೆ ಇಂಡಿಯನ್ ಎಲಿಮೆಂಟ್ಸ್ ಆಫ್ ದಿ ಇಂಡಿಯನ್ ಲಾಜಿಕ್ ಭಾರತೀಯ ತರ್ಕಶಾಸ್ತ್ರದ ಮೂಲಾಂಶಗಳು ಭಾರತೀಯ ತರ್ಕಶಾಸ್ತ್ರದ ಮೂಲಾಂಶಗಳು ತರ್ಕಶಾಸ್ತ್ರದ ಮೂಲಾಂಶಗಳು ಸರಿ ಓಕೆ ಡೇಟ್ ಇವತ್ತು ಸರಿ ಡೇಟ್ 7 to 22 ಭಾರತೀಯ ತರ್ಕಶಾಸ್ತ್ರದ ಮೂಲಾಂಶಗಳು ಓಕೆ ಇದರಲ್ಲಿ ನಾವೀಗ ಕ್ಲಾಸ್ ಇದನ್ನ ನಾವು ಎಲಿಮೆಂಟ್ಸ್ ಆಫ್ ದಿ ಇಂಡಿಯನ್ ಲಾಜಿಕ್ ಎಲಿಮೆಂಟ್ಸ್ ELEMENTS ಎಲಿಮೆಂಟ್ಸ್ ಆಫ್ ದಿ ಇಂಡಿಯನ್ ಲಾಜಿಕ್ INDIAN ಇಂಡಿಯನ್ ಲಾಜಿಕ್ ಓಕೆ ಇನ್ನು ಈ ಚಾಪ್ಟರ್ ಅಲ್ಲಿ ನಮಗೆ ಅಂದ್ರೆ ಟಾಪಿಕ್ ಅಂದ್ರೆ ಇಂಡಿಯನ್ ಇನ್ಫರೆನ್ಸ್ ಅಂದ್ರೆ ಭಾರತೀಯ ಅನುಮಾನ ಮತ್ತು ಅರಿಸ್ಟಾಟಲ್ ಸಿಲೋಜಿಮ್ ಅಂದ್ರೆ ಅರಿಸ್ಟಾಟಲ್ ಸಿಲೋಜಿಮ್ ಮೀನ್ಸ್ ತ್ರಿವಾಕ್ಯಾನುಮಾನ ಅಂದ್ರೆ ಅರಿಸ್ಟಾಟಲ್ ತ್ರಿವಾಕ್ಯಾನುಮಾನ ಅಂದ್ರೆ ಈ ನಡುವಿನ ವ್ಯತ್ಯಾಸಗಳನ್ನ ಪರೀಕ್ಷೆಯಲ್ಲಿ 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾನೆ. ಈ ವ್ಯತ್ಯಾಸಗಳನ್ನ ಒಂದು 6 ಅಥವಾ 7 ಪಾಯಿಂಟ್ಸ್ ಅನ್ನು ಬರೆಯಬೇಕು. ಪರೀಕ್ಷಾ ದೃಷ್ಟಿಯಿಂದ 5 ಮಾರ್ಕ್ ಕ್ವೆಶ್ಚನ್ಸ್ ಗೆ ಕೇಳಬಹುದು ಕೇಳದೇ ಇರಬಹುದು ಓಕೆ. ಇಲ್ಲಿ 5 ಮಾರ್ಕ್ ಕ್ವೆಶ್ಚನ್ಸ್ ಗೆ ಅಂದ್ರೆ ಭಾರತೀಯ ಅನುಮಾನ ಅಥವಾ ಮತ್ತೊಂದು ಹೆಸರಕ್ಕೆ ಭಾರತೀಯ ನ್ಯಾಯಾಯಿಕರು ಅಂತ ಕರೀತಾರೆ ಅಥವಾ ಭಾರತೀಯ ಮೀಮಾಂಸಕರು ಅಂತ ಕರೀತಾರೆ. ಅಂದ್ರೆ ನಾವಲ್ಲಿ ಅಥವಾ ಭಾರತೀಯ ನ್ಯಾಯಾಯಿಕರು ಅಂದ್ರೆ ಇಂಡಿಯನ್ ನ್ಯಾಯಾಯಿಕ ಭಾರತೀಯ ನ್ಯಾಯಾಯಿಕರು ಅಥವಾ ಭಾರತೀಯ ಅನುಮಾನ ಇನ್ಫರೆನ್ಸ್ ಆಫ್ ದಿ ಇಂಡಿಯನ್ ಅಂದ್ರೆ ಭಾರತೀಯ ಅನುಮಾನ ಅಂದ್ರೆ ಇಂಡಿಯನ್ ಇನ್ಫರೆನ್ಸ್ ಮತ್ತು ಅರಿಸ್ಟಾಟಲ್ ತ್ರಿವಾಕ್ಯಾನುಮಾನ ಇರುವ ನಡುವಣ ವ್ಯತ್ಯಾಸಗಳು 5 ಮಾರ್ಕ್ ಕ್ವೆಶ್ಚನ್ಸ್ಗೆ ಇದು ಟಾಪಿಕ್. ಅದನ್ನ ನಾವು ಟಾಪಿಕ್ ಅಲ್ಲಿ ಇಂಡಿಯನ್ ಇನ್ಫರೆನ್ಸ್ INDIAN ಇಂಡಿಯನ್ ಇನ್ಫರೆನ್ಸ್ INFERENCE ಇಂಡಿಯನ್ ಇನ್ಫರೆನ್ಸ್ ಭಾರತೀಯ ಅನುಮಾನ ಮತ್ತು ಅಂಡ್ ಸಿಲೋಜಿಮ್ ಅಂದ್ರೆ ತ್ರಿವಾಕ್ಯಾನುಮಾನ ಅರಿಸ್ಟಾಟಲ್ ಸಿಲೋಜಿಮ್ SYLLOGI ಸಿಲೋಜಿಮ್ GISUM ಸಿಲೋಜಿಮ್ ಅಂದ್ರೆ ಭಾರತೀಯ ಅನುಮಾನ ಮತ್ತು ಅರಿಸ್ಟಾಟಲ್ ತ್ರಿವಾಕ್ಯಾನುಮಾನ ಸಿಲೋಜಿಮ್ ಇವುಗಳ ನಡುವಣ ವ್ಯತ್ಯಾಸಗಳು ಡಿಫರೆನ್ಸ್ ಬಿಟ್ವೀನ್ ದಿ ಇಂಡಿಯನ್ ಇನ್ಫರೆನ್ಸ್ ಅಂಡ್ ಭಾರತೀಯ ಅರಿಸ್ಟಾಟಲ್ ಸಿಲೋಜಿಮ್ 5 ಮಾರ್ಕ್ಸ್ ಕೇಳ್ತಾನೆ ಎಕ್ಸಾಮಿನೇಷನ್ ಅಲ್ಲಿ 5 ಮಾರ್ಕ್ 5 ಮಾರ್ಕ್ಗೆ ಕೇಳ್ತಾನೆ 5 ಮಾರ್ಕ್ಗೆ ಕೇಳಬಹುದು ವ್ಯತ್ಯಾಸಗಳು ಇಲ್ಲಿ ಡಿಫರೆನ್ಸ್ ವ್ಯತ್ಯಾಸಗಳು. ಹಾಗಾದ್ರೆ ಇಲ್ಲಿ ಫಸ್ಟ್ ಒನ್ ಈ ವ್ಯತ್ಯಾಸಗಳಲ್ಲಿ ಫಸ್ಟ್ ಅಂದ್ರೆ ಏನಿದೆ ಇವುಗಳ ನಡುವಣ ವ್ಯತ್ಯಾಸಗಳು ಡಿಫರೆನ್ಸ್ DIFFERENCE difference
ವ್ಯತ್ಯಾಸಗಳು. ಸರಿ, ಇದರಲ್ಲಿ ಈ ಫಸ್ಟ್ ಒನ್ ಹಾಗಾದ್ರೆ ಬಾಳ ಅಂದ್ರೆ ಫಸ್ಟ್ ಒಂದು ತ್ರಿವಾಕ್ಯ ಅನುಮಾನ, ಭಾರತೀಯ ಅನುಮಾನ ಇವೆರಡನ್ನು ಕಂಪ್ಯಾರಿಸನ್ ಮಾಡ್ಕೊಂಡು ಒಂದು 6 ಮತ್ತು 7 ಪರ್ಸೆಂಟ್ 5 ಮಾರ್ಕ್ಸ್ ಬರೆಯುವಂಥದ್ದು ಪರೀಕ್ಷೆಯಲ್ಲಿ ಮಿತಿ ಹೇಳ್ತಾರೆ. ಓಕೆ, ಹಾಗಾದ್ರೆ ಫಸ್ಟ್ ಒನ್ ಅರಿಸ್ಟಾಟಲನ ತ್ರಿವಾಕ್ಯ ಅನುಮಾನದಲ್ಲಿ 3 ತರ್ಕ ವಾಕ್ಯಗಳಿರುತ್ತವೆ. ಹೆಸರೇ ಸೂಚಿಸುವಂತೆ ಅರಿಸ್ಟಾಟಲ್ ಸಿಲೋಜಿಮ್. ಸಿಲೋಜಿಮ್ ಮೀನ್ಸ್ ತ್ರಿವಾಕ್ಯಾನುಮಾನ ಕನ್ನಡದಲ್ಲಿ. ಹಾಗಾದ್ರೆ ಪದಶಃ ಅರ್ಥ ತ್ರಿವಾಕ್ಯಾನುಮಾನ ಎಂದರೇನು? ಅದಕ್ಕೇನು ಪದಶಃ ಅರ್ಥ? ತ್ರಿ ಅಂದ್ರೆ 3 ವಾಕ್ಯಗಳನ್ನ ಆಧರಿಸಿದ ವಾದ ಸರಣಿಗೆ ಅಥವಾ ವಾದ ಸರಣಿಯನ್ನ ತ್ರಿವಾಕ್ಯಾನುಮಾನ ಎಂದು ಕರೆಯಲಾಗುತ್ತದೆ. ತ್ರಿವಾಕ್ಯಾನುಮಾನ ಅಂದ್ರೆ ಸಿಲೋಜಿಮ್. ಆದ್ರೆ ನಾವು ಫಸ್ಟ್ ಪಾಯಿಂಟ್ ಬರೀತೀವಿ. ಏನ್ ಬರೀತೀವಿ? ಅರಿಸ್ಟಾಟಲನ ತ್ರಿವಾಕ್ಯಾನುಮಾನದಲ್ಲಿ 3 ತರ್ಕ ವಾಕ್ಯಗಳಿರುತ್ತವೆ. ಆ 3 ತರ್ಕ ವಾಕ್ಯಗಳು ಯಾವುವು? ಅವುಗಳ ಹೆಸರುಗಳು ಸಾಧ್ಯವಾಕ್ಯ ಫಸ್ಟ್ ಒನ್, ಸೆಕೆಂಡ್ ಒನ್ ಪಕ್ಷವಾಕ್ಯ, ಥರ್ಡ್ ಒನ್ ನಿರ್ಣಯ ವಾಕ್ಯ. ಹಾಗಾದ್ರೆ ಫಸ್ಟ್ ಪಾಯಿಂಟ್ಸ್ ಅರಿಸ್ಟಾಟಲನ ತ್ರಿವಾಕ್ಯಾನುಮಾನದಲ್ಲಿ 3 ವಾಕ್ಯಗಳಿರುತ್ತವೆ. ಅರಿಸ್ಟಾಟಲನ ತ್ರಿವಾಕ್ಯಾನುಮಾನದಲ್ಲಿ ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ 3 ವಾಕ್ಯಗಳಿರುತ್ತವೆ. 3 ವಾಕ್ಯಗಳಿರುತ್ತವೆ. 3 ವಾಕ್ಯಗಳಿರುತ್ತವೆ. ಫುಲ್ ಸ್ಟಾಪ್. ಆ 3 ವಾಕ್ಯಗಳು ಯಾವ್ಯಾವು? ಫಸ್ಟ್ ಒನ್ ಸಾಧ್ಯ ವಾಕ್ಯ. ಫಸ್ಟ್ ಒನ್ ಯಾವುದು? ಸಾಧ್ಯ ವಾಕ್ಯ. ಕಾಮಸ್. ಇದು ಎರಡನೇದು ಪಕ್ಷ ವಾಕ್ಯ. ಪಕ್ಷ ವಾಕ್ಯ. ಇದು ಥರ್ಡ್ ಮತ್ತು ತೀರ್ಮಾನ ವಾಕ್ಯ. ತೀರ್ಮಾನ ವಾಕ್ಯ ಎಂಬ 3 ತರ್ಕ ವಾಕ್ಯಗಳಿರುತ್ತವೆ. 3 ತರ್ಕ ವಾಕ್ಯಗಳಿರುತ್ತವೆ. 3 ತರ್ಕ ವಾಕ್ಯಗಳಿರುತ್ತವೆ. ತರ್ಕ ವಾಕ್ಯಗಳಿರುತ್ತವೆ. ಫುಲ್ ಸ್ಟಾಪ್. ಅವು ಅರಿಸ್ಟಾಟಲ ತ್ರಿವಾಕ್ಯಾನುಮಾನದಲ್ಲಿ 3 ವಾಕ್ಯಗಳಿರುತ್ತವೆ. ಫಸ್ಟ್ ಪಾಯಿಂಟ್ಸ್ ಅವುಗಳಂದ್ರೆ ಫಸ್ಟ್ ಒನ್ ಸಾಧ್ಯ ವಾಕ್ಯ, ಸೆಕೆಂಡ್ ಒನ್ ಪಕ್ಷವಾಕ್ಯ, ಥರ್ಡ್ ಒನ್ ತೀರ್ಮಾನ ವಾಕ್ಯ. ಇನ್ನು ಅರಿಸ್ಟಾಟಲನ ತ್ರಿವಾಕ್ಯಾನುಮಾನ ಮುಗಿತು. ಅರ್ಥಾತ್ ಯಾವುದು? ಫಸ್ಟ್ ಪಾಯಿಂಟ್ಸ್ ಅಲ್ಲಿ. ಇನ್ನು ಹಾಗಾದ್ರೆ ಸೆಕೆಂಡ್ ಇದರಲ್ಲೇ ನಾವು ನೆಕ್ಸ್ಟ್ ಭಾರತೀಯ ಅನುಮಾನದಲ್ಲಿ ಫಸ್ಟ್ ಒನ್ ಅರಿಸ್ಟಾಟಲ್ ನೋಡಿದ್ವಿ. ನೆಕ್ಸ್ಟ್ ಭಾರತೀಯ ಅನುಮಾನದಲ್ಲಿ 5 ವಾಕ್ಯಗಳಿರುತ್ತವೆ. ಅಂದ್ರೆ 5 ಅವಯವಗಳಿರುತ್ತವೆ. ಭಾರತೀಯ ಅನುಮಾನದಲ್ಲಿ ಎಷ್ಟಿರ್ತವೆ? 5 ತರ್ಕ ವಾಕ್ಯಗಳಿರುತ್ತವೆ. ಅಂದ್ರೆ 5 ಅವಯವಗಳು. ಅವು ಯಾವುವು? ಇದರಲ್ಲಿ ಫಸ್ಟ್ ಪಾಯಿಂಟ್ಸ್ ಅಲ್ಲಿ ಈಗ ಅರಿಸ್ಟಾಟಲ್ ತ್ರಿವಾಕ್ಯ ಅನುಮಾನ ಮುಗಿತು. ನೆಕ್ಸ್ಟ್ ಭಾರತೀಯ ನ್ಯಾಯ ಅನುಮಾನದಲ್ಲಿ ಭಾರತೀಯ ನ್ಯಾಯ ಅನುಮಾನದಲ್ಲಿ ಭಾರತೀಯ ನ್ಯಾಯ ಅನುಮಾನದಲ್ಲಿ ಓಕೆ ಎಷ್ಟು? 5 ಅವಯವಗಳಿರುತ್ತವೆ. 5 ಅವಯವಗಳಿರುತ್ತವೆ. 5 ಅವಯವಗಳಿರುತ್ತವೆ. 5 ತರ್ಕ ವಾಕ್ಯಗಳಿರುತ್ತವೆ. 5 ಅವಯವಗಳಿರುತ್ತವೆ. ಫುಲ್ ಸ್ಟಾಪ್. ಅಂದ್ರೆ 5 ತರ್ಕ ವಾಕ್ಯಗಳು. ಅವು ಯಾವ್ಯಾವು ಅವಯವಗಳು ಅಥವಾ ತರ್ಕ ವಾಕ್ಯಗಳು? ತರ್ಕ ವಾಕ್ಯಗಳು. ತರ್ಕ ವಾಕ್ಯಗಳು ಅವು 5 ಯಾವ್ಯಾವು? ಫಸ್ಟ್ ಒನ್ ಪ್ರತಿಜ್ಞೆ.
5 ತರ್ಕವಾಕ್ಯಗಳಂದ್ರೆ ಫಸ್ಟ್ ಒನ್ ಪ್ರತಿಜ್ಞೆ, ಸೆಕೆಂಡ್ ಒನ್ ಎರಡನೇದು ಹೇತು, ಥರ್ಡ್ ಒನ್ ಮೂರು ಉದಾಹರಣ, ಫೋರ್ತ್ ನಾಲ್ಕು ಮೂರು ಉದಾಹರಣ, ಫೋರ್ತ್ ನಾಲ್ಕು ಉಪನಯ, ಲಾಸ್ಟ್ ಐದು ನಿಗಮನ, ಲಾಸ್ಟ್ ಒನ್ ನಿಗಮನ. ಓಕೆ, ಇನ್ನು ಇದರಲ್ಲಿ ಅರಿಸ್ಟಾಟಲರ ಮತ್ತು ಭಾರತೀಯ ಅನುಮಾನದ ವ್ಯತ್ಯಾಸಗಳು ನಿರೂಪಿಸಿರಿ 5 ಮಾರ್ಕ್ಸ್ ಕೇಳಿದಾಗ ಮೊದಲನೇ ವ್ಯತ್ಯಾಸ ಆಯಿತು. ಅರಿಸ್ಟಾಟಲರ ತ್ರಿವಾಕ್ಯ ಅನುಮಾನ ಮತ್ತು ಭಾರತೀಯ ನ್ಯಾಯ ಅನುಮಾನಕ್ಕೆ ಇರುವ ವ್ಯತ್ಯಾಸಗಳು ಫಸ್ಟ್ ಪಾಯಿಂಟ್ಸ್ ಆಯಿತು. ಭಾರತೀಯ ಅನುಮಾನದಲ್ಲಿ 3 ವಾಕ್ಯಗಳಿರ್ತವೆ, ಸಾಧ್ಯ ವಾಕ್ಯ, ಪಕ್ಷ ವಾಕ್ಯ ಮತ್ತು ತೀರ್ಮಾನ ವಾಕ್ಯ. ಇನ್ನು ಭಾರತೀಯ ಅನುಮಾನದಲ್ಲಿ 5 ಅವಯವಗಳಿರ್ತವೆ, 5 ತರ್ಕವಾಕ್ಯಗಳು. ಮೊದಲನೇದು ಪ್ರತಿಜ್ಞೆ, ಎರಡನೇದು ಹೇತು, 3 ಉದಾಹರಣ, 4 ಉಪನಯ, 5 ನಿಗಮನ. ಓಕೆ, ಇನ್ನು ನೆಕ್ಸ್ಟ್ ಹಾಗಾದ್ರೆ ಎರಡನೇ ಡಿಫರೆನ್ಸ್, ಎರಡನೇ ವ್ಯತ್ಯಾಸ. ಒಂದು ಮೊದಲನೇ ವ್ಯತ್ಯಾಸ ಮುಗಿಯಿತು, ಇನ್ನು ಎರಡನೇ ವ್ಯತ್ಯಾಸ ಓಕೆ. ಎರಡನೇ ವ್ಯತ್ಯಾಸದಲ್ಲಿ ಈ ಕಡೆ ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ 4 ಆಕೃತಿಗಳು ಮತ್ತು 19 ಉಪವಿಧಗಳಿವೆ. ಇಲ್ಲಿ ಎರಡನೇ ವ್ಯತ್ಯಾಸ, ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ 4 ಆಕೃತಿಗಳು ಮತ್ತು 19 ಉಪವಿಧಗಳಿವೆ. ಎರಡನೇ ವ್ಯತ್ಯಾಸದಲ್ಲಿ ನಾವು ಬರೀತೀವಿ ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ, ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ 4 ಆಕೃತಿಗಳು, 4 ಆಕೃತಿಗಳು ಮತ್ತು 19 ಉಪವಿಧಗಳಿವೆ. 4 ಆಕೃತಿಗಳು ಕಾಮಸ್ 19 ಉಪವಿಧಗಳಿವೆ. 19 ಉಪವಿಧಗಳಿವೆ. ಉಪವಿಧಗಳಿವೆ. ಫುಲ್ ಸ್ಟಾಪ್. ಇದು ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ. ಇನ್ನು ಅರಿಸ್ಟಾಟಲರ ತ್ರಿವಾಕ್ಯಾನುಮಾನ ಎರಡನೇ ವ್ಯತ್ಯಾಸದಲ್ಲಿ. ನೆಕ್ಸ್ಟ್ ಭಾರತೀಯ ಅನುಮಾನದಲ್ಲಿ, ಇಂಡಿಯನ್ ಇನ್ಫರೆನ್ಸ್ ಭಾರತೀಯ ಅನುಮಾನದಲ್ಲಿ ಈ ಯಾವುದೇ ರೀತಿಯಾದಂಥ ಅಂದ್ರೆ ತ್ರಿವಾಕ್ಯಾನುಮಾನದಲ್ಲಿರ್ತಕ್ಕಂಥ ಆಕೃತಿಗಳಾಗಲಿ ಅಥವಾ ಉಪವಿಧಗಳಾಗಲಿ ಈ ಹೇಳಿಕೆಗಳು ಇರುವುದಿಲ್ಲ. ಭಾರತೀಯ ಅನುಮಾನದಲ್ಲಿ ಆಕೃತಿಗಳಾಗಲಿ ಉಪವಿಧಗಳಾಗಲಿ ಇರುವುದಿಲ್ಲ. ಆಕೃತಿಗಳಾಗಲಿ ಉಪವಿಧಗಳಾಗಲಿ ಇರುವುದಿಲ್ಲ. ಉಪವಿಧಗಳಾಗಲಿ ಇರುವುದಿಲ್ಲ. ಫುಲ್ ಸ್ಟಾಪ್. ಇದು ಎರಡನೇ ವ್ಯತ್ಯಾಸ ಅರಿಸ್ಟಾಟಲರ ತ್ರಿವಾಕ್ಯಾನುಮಾನ ಮತ್ತು ಭಾರತೀಯ ಅನುಮಾನದಲ್ಲಿ. ಓಕೆ,
ಇನ್ನು ಥರ್ಡ್ ಪಾಯಿಂಟ್ಸ್ ಹಾಗಾದ್ರೆ ಥರ್ಡ್ ಪಾಯಿಂಟ್ಸ್ ಅಲ್ಲಿ ಅಂದ್ರೆ ಮೂರನೇ ವ್ಯತ್ಯಾಸದಲ್ಲಿ ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ ನಿರುಪಾಧಿಕ ತರ್ಕವಾಕ್ಯಗಳು ಅಂತ ಬರ್ತವೆ. ನಿರುಪಾಧಿಕ ತರ್ಕವಾಕ್ಯಗಳಿಗೆ ಮತ್ತೊಂದು ಹೆಸರು ಚತುರ್ವಿಧ ವರ್ಗೀಕರಣ. ಆ ಚತುರ್ವಿಧ ವರ್ಗೀಕರಣಗಳಿಗೆ ಕ್ರಮವಾಗಿ ಅಂದರೆ ಅನುಕ್ರಮವಾಗಿ 4 ಸಂಕೇತಗಳನ್ನ ಅಲ್ಲಿ ಕೂಡ ಮಾಡಲಾಗ್ತದೆ. ಆ 4 ಸಂಕೇತಗಳು ಯಾವುವು? ಅವುಗಳನ್ನ ಎ, ಇ, ಐ ಮತ್ತು ಹೋ ಎಂಬ ಸಂಕೇತಗಳನ್ನ ನೀಡಲಾಗುತ್ತದೆ. ಇಲ್ಲಿ ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ. ಅದರಿಂದ ನಾವು ಮೂರನೇ ವ್ಯತ್ಯಾಸದಲ್ಲಿ ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ ತ್ರಿವಾಕ್ಯ ತರ್ಕವಾಕ್ಯ ಅಂದರೆ ಎ, ಇ, ಐ ಮತ್ತು ಹೋ ಎಂಬ 4 ತರ್ಕವಾಕ್ಯಗಳಿವೆ. ಎ, ಇ, ಐ, ಓ ಎಂಬ ತರ್ಕವಾಕ್ಯಗಳಿರುತ್ತವೆ. ಓಕೆ, ಫುಲ್ ಸ್ಟಾಪ್. ಇನ್ನು ಭಾರತೀಯ ಅನುಮಾನದಲ್ಲಿ ಈ ರೀತಿಯ 4 ತರ್ಕವಾಕ್ಯಗಳು ಇರುವುದಿಲ್ಲ. ಮೂಲದಲ್ಲೇ ಅರಿಸ್ಟಾಟಲ್ ಆಯಿತು. ನೆಕ್ಸ್ಟ್ ಯಾವುದಲ್ಲಿ ಭಾರತೀಯ ಅನುಮಾನ. ಭಾರತೀಯ ಅನುಮಾನದಲ್ಲಿ ಈ ರೀತಿಯ ತರ್ಕವಾಕ್ಯಗಳು ಇರುವುದಿಲ್ಲ. ಈ ರೀತಿಯ ತರ್ಕವಾಕ್ಯಗಳಿರುವುದಿಲ್ಲ. ಫುಲ್ ಸ್ಟಾಪ್. ತರ್ಕವಾಕ್ಯಗಳಿರುವುದಿಲ್ಲ. ಫುಲ್ ಸ್ಟಾಪ್. ಇಲ್ಲಿಗೆ ವ್ಯತ್ಯಾಸದಲ್ಲಿ 3 ಪಾಯಿಂಟ್ಸ್ ಆಯಿತು. ಇನ್ನು 4 ಪಾಯಿಂಟ್ಸ್, 4ನೇ ಪಾಯಿಂಟ್ಸು. ಓಕೆ, ಇದರಲ್ಲೂ ಕೂಡ ಇನ್ನೊಂದು ಪಾಯಿಂಟ್ಸ್ ಇದೆ. ಏನು? ಈ ಭಾರತೀಯ ಅನುಮಾನದಲ್ಲಿ ಇನ್ನೊಂದು ಪಾಯಿಂಟ್ಸ್ ಏನಿದೆಯಪ್ಪ ಅಂದರೆ, ಇನ್ನು ಇದರಲ್ಲೇ ಈ ವ್ಯತ್ಯಾಸದಲ್ಲಿ, ಮೂರನೇ ವ್ಯತ್ಯಾಸದಲ್ಲಿ ಯಾವುದು ಈ ಕಡೆ ಭಾರತೀಯ ಅನುಮಾನದಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ. ಏನು ಇನ್ನೊಂದು ಪಾಯಿಂಟ್ಸು? ಭಾರತೀಯ ಅನುಮಾನವು ಭಾವಾತ್ಮಕ ನಿದರ್ಶನಗಳನ್ನ ಮಾತ್ರ ಪ್ರತಿಪಾದಿಸುತ್ತವೆ. ಇನ್ನು ನಿಷೇಧಾತ್ಮಕ ನಿದರ್ಶನಗಳನ್ನ ಪ್ರತಿಪಾದಿಸುವುದಿಲ್ಲ. ಇದರಲ್ಲಿ ಇನ್ನೊಂದು ಸೆಂಟೆನ್ಸು, ಭಾರತೀಯ ಅನುಮಾನವು ಅಥವಾ ಅನುಮಾನದಲ್ಲಿ ಭಾರತೀಯ ಅನುಮಾನವು ಭಾವಾತ್ಮಕ ನಿದರ್ಶನಗಳನ್ನ ಪ್ರತಿಪಾದಿಸುತ್ತವೆ. ಭಾವಾತ್ಮಕ ನಿದರ್ಶನಗಳನ್ನು ಪ್ರತಿಪಾದಿಸುತ್ತವೆ. ಫುಲ್ ಸ್ಟಾಪ್. ಅದರ ಡೆಫಿನಿಷನ್ ನಿಷೇಧಾತ್ಮಕ ನಿದರ್ಶನಗಳನ್ನ ಪ್ರತಿಪಾದಿಸುವುದಿಲ್ಲ. ನಿಷೇಧಾತ್ಮಕ ನಿದರ್ಶನಗಳನ್ನು ಪ್ರತಿಪಾದಿಸುವುದಿಲ್ಲ. ಸರಿ, ಇದು ಮೂರನೇ ವ್ಯತ್ಯಾಸ ಮುಗಿತು. ಇನ್ನು ನಾಲ್ಕನೇ ವ್ಯತ್ಯಾಸ.
ಪಕ್ಷದಲ್ಲಿ ಅರಿಸ್ಟಾಟಲರವರ ತ್ರಿವಾಕ್ಯಾನುಮಾನದಲ್ಲಿ ಘಟ ಎಂಬುದು ಇರುವುದಿಲ್ಲ. ಇಲ್ಲಿ ಇಲ್ಲೊಂದು ಸಿದ್ಧಾಂತ ಘಟ ಅಂತಕ್ಕಂಥದ್ದು ಅಂದ್ರೆ ಈ ಭಾರತೀಯ ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ ಘಟ ಎಂಬುದು ಇರುವುದಿಲ್ಲ. ಇನ್ನು ಭಾರತೀಯ ಅನುಮಾನವನ್ನು ಅಥವಾ ಭಾರತೀಯ ನ್ಯಾಯಾಯಿಕರು ಅಥವಾ ಭಾರತೀಯ ಮೀಮಾಂಸಕರಲ್ಲಿ ನಾವು ಅಥವಾ ಸಿದ್ಧಾಂತದಲ್ಲಿ ಘಟ ಭಾವವಿರುತ್ತದೆ. ಸರಿ, 4ನೇ ಪಾಯಿಂಟ್ನಲ್ಲಿ ಇದು ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ ಅರಿಸ್ಟಾಟಲರವರ ತ್ರಿವಾಕ್ಯಾನುಮಾನದಲ್ಲಿ ಘಟ ಇರುವುದಿಲ್ಲ. ಓಕೆ, ಇನ್ನು ಭಾರತೀಯ ಅನುಮಾನದಲ್ಲಿ ಘಟ ಭಾವವಿರುತ್ತದೆ. ನಮಗೆ ಭಾರತೀಯ ಅನುಮಾನದಲ್ಲಿ ಘಟ ಭಾವವಿರುತ್ತದೆ. ಭಾರತೀಯ ಅನುಮಾನದಲ್ಲಿ ಘಟ ಭಾವವಿರುತ್ತದೆ. ಓಕೆ, ಸರಿ. ಇನ್ನು 5th ಪಾಯಿಂಟ್ಸ್, 5ನೇ ಪಾಯಿಂಟ್ಸ್ ಅನ್ನ ನಾವಿಲ್ಲಿ ಈ ಕಡೆ 5ನೇ ಪಾಯಿಂಟ್ಸ್ ಅಲ್ಲಿ ಈ ಕಡೆ 5ನೇ ಪಾಯಿಂಟ್ಸ್ ಅಲ್ಲಿ ಅರಿಸ್ಟಾಟಲರವರ ತ್ರಿವಾಕ್ಯಾನುಮಾನದಲ್ಲಿ ನಿಗಮನ ಮತ್ತು ವಿಗಮನಗಳು ಬೇರೆ ಬೇರೆಯಾದವುಗಳೆಂದು ಅಥವಾ ಭಿನ್ನವಾದವುಗಳೆಂದು ಹೇಳಲಾಗುತ್ತದೆ. ಇನ್ನು ಭಾರತೀಯ ಅನುಮಾನದಲ್ಲಿ ನಿಗಮನ ಮತ್ತು ವಿಗಮನಗಳು ಒಂದಕ್ಕೊಂದು ಪೂರಕವಾದವುಗಳು ಅಥವಾ ಒಂದೇ ಎಂಬುದಾಗಿ ಹೇಳಲಾಗುತ್ತದೆ. ಅರ್ಥಾತ್ ಸಂಕ್ಷಿಪ್ತ ಹೇಳಲಾದರೆ ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ ನಿಗಮನ ಮತ್ತು ವಿಗಮನಗಳು ಭಿನ್ನವಾದವುಗಳು. ಇನ್ನು ಭಾರತೀಯ ಅನುಮಾನದಲ್ಲಿ ನಿಗಮನ ಮತ್ತು ವಿಗಮನಗಳು ಒಂದಕ್ಕೊಂದು ಪೂರಕವಾದವುಗಳು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ಸ್ 5ನೇ ಪಾಯಿಂಟ್ಸ್ ಅಲ್ಲಿ ಅರಿಸ್ಟಾಟಲರವರ ತ್ರಿವಾಕ್ಯಾನುಮಾನದಲ್ಲಿ ಅರಿಸ್ಟಾಟಲರವರ ತ್ರಿವಾಕ್ಯಾನುಮಾನದಲ್ಲಿ ನಿಗಮನ ಮತ್ತು ವಿಗಮನಗಳು ಭಿನ್ನವಾದವುಗಳು. ನಿಗಮನ ಮತ್ತು ವಿಗಮನಗಳು ಭಿನ್ನವಾದವುಗಳು ಅಂದ್ರೆ ಬೇರೆ ಬೇರೆಯಾದವುಗಳು ಅಂತ, ಭಿನ್ನವಾದವುಗಳು. ಓಕೆ, ಇನ್ನು ಭಾರತೀಯ ಅನುಮಾನದಲ್ಲಿ ಅಥವಾ ಭಾರತೀಯ ನ್ಯಾಯಮೀಮಾಂಸಕರ ಪ್ರಕಾರ ಅಥವಾ ಭಾರತೀಯ ಮೀಮಾಂಸಕರ ಪ್ರಕಾರ ಭಾರತೀಯ ಅನುಮಾನದಲ್ಲಿ ನಿಗಮನ ಮತ್ತು ವಿಗಮನಗಳು
ವಿಗಮನಗಳು ವಿಗಮನಗಳು ಪೂರಕವಾದವುಗಳು 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 ಫುಲ್ ಸ್ಟಾಪ್ ಅರ್ಥಾಯ್ತಾನೆ ಇಲ್ಲಿಗೆ 5 ಪಾಯಿಂಟ್ಸ್ ಆಯಿತು. ಹಾಗಾದರೆ ನೆಕ್ಸ್ಟ್ ಪೂರಕವಾದವುಗಳು. ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್ಸು 6 ಅಂದರೆ 6ನೇ ಪಾಯಿಂಟ್ಸು ಇಲ್ಲಿ 6ನೇ ಪಾಯಿಂಟ್ಸ್ ಅಲ್ಲಿ ಅರಿಸ್ಟಾಟಲರವರ ತ್ರಿವಾಕ್ಯಾನುಮಾನವನ್ನು ಭಾರತೀಯ ಅನುಮಾನದಲ್ಲಿ 5 ಅವಯವಗಳಿಗೆ ಅಥವಾ 5 ತರ್ಕ ವಾಕ್ಯಗಳಿಗೆ ತರಬಹುದು. ಅದನ್ನೇ ನಾವು ಭಾರತೀಯ ಅನುಮಾನಕ್ಕೆ ಕಂಪ್ಯಾರಿಸನ್ ಮಾಡಿ ಹೇಳೋದಾದ್ರೆ, ಇನ್ನು ಭಾರತೀಯ ಅನುಮಾನದಲ್ಲಿನ 5 ತರ್ಕವಾಕ್ಯಗಳನ್ನು ಅಥವಾ 5 ಅವಯವಗಳನ್ನು ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿನ 3 ತರ್ಕವಾಕ್ಯಗಳಿಗೆ ಅಥವಾ 3 ವಾಕ್ಯಗಳಿಗೆ ತರಬಹುದು. ಫುಲ್ ಸ್ಟಾಪ್. 6ನೇ ಪಾಯಿಂಟ್ಸ್ ಏನು? ಪಾಯಿಂಟ್ಸ್ ನಂಬರ್ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ಸ್ ನಂಬರ್ 6. 6ನೇ ವ್ಯತ್ಯಾಸ ಅರಿಸ್ಟಾಟಲರವರ ತ್ರಿವಾಕ್ಯಾನುಮಾನವನ್ನು ಭಾರತೀಯ ಅನುಮಾನದಲ್ಲಿನ 5 ಅವಯವಗಳಾಗಿ ಭಾರತೀಯ ಅನುಮಾನದ ಅಥವಾ ಭಾರತೀಯ ನ್ಯಾಯಾಯಿಕರ ಪ್ರಕಾರ ಭಾರತೀಯ ಅನುಮಾನದ 5 ಅವಯವಗಳಾಗಿ 5 ಅವಯವಗಳು ಅಥವಾ 5 ತರ್ಕವಾಕ್ಯಗಳು 5 ತರ್ಕ ವಾಕ್ಯಗಳಾಗಿ ತರಬಹುದು. ಅಂದ್ರೆ ಕನ್ವರ್ಟ್ ಮಾಡಬಹುದು. ಅಂದ್ರೆ ತ್ರಿವಾಕ್ಯಾನ ಅರಿಸ್ಟಾಟಲರವರ ತ್ರಿವಾಕ್ಯಾನುಮಾನದ 3 ವಾಕ್ಯಗಳನ್ನ ನಾವಿಲ್ಲಿ ಯಾವಕ್ಕೆ ಭಾರತೀಯ ಅನುಮಾನದಲ್ಲಿ ನಾವು 5 ವಾಕ್ಯಗಳಾಗಿ ಅಥವಾ 5 ಅವಯವಗಳಾಗಿ ತರಬಹುದು, ರೂಪಾಂತರಿಸಬಹುದು. 5 ತರ್ಕವಾಕ್ಯಗಳಾಗಿ ತರಬಹುದು ಫುಲ್ ಸ್ಟಾಪ್. ಇನ್ನು ಇದನ್ನೇ ನಾವು ಉಲ್ಟಾ ಹೇಳೋದಾದರೆ, ವ್ಯತಿರಿಕ್ತವಾಗಿ ಹೇಳೋದಾದರೆ, ಅರಿಸ್ಟಾಟಲರವರ ತ್ರಿವಾಕ್ಯಾನುಮಾನವನ್ನು ಭಾರತೀಯ ಅನುಮಾನದಲ್ಲಿ 5 ಅವಯವಗಳಾಗಿ ನಾವು ವಿಂಗಡಿಸಬಹುದು. ಅದನ್ನು ನಾವು ಭಾರತೀಯ ಅನುಮಾನದಲ್ಲಿ ಅರಿಸ್ಟಾಟಲರ ತ್ರಿವಾಕ್ಯಾನುಮಾನಗಳನ್ನು ಭಾರತೀಯ ಅನುಮಾನದಲ್ಲಿ ಭಾರತೀಯ ಅನುಮಾನದ 5 ಅವಯವಗಳನ್ನ ಅಥವಾ 5 ತರ್ಕವಾಕ್ಯಗಳನ್ನ 5 ತರ್ಕವಾಕ್ಯಗಳನ್ನ 5 ತರ್ಕವಾಕ್ಯಗಳನ್ನು ಕಾಮ
ಅರಿಸ್ಟಾಟಲರವರ 3 ತರ್ಕವಾಕ್ಯಗಳಾಗಿ ರೂಪಾಂತರಿಸಬಹುದು ಅಥವಾ ತರಬಹುದು. 5 ತರ್ಕವಾಕ್ಯಗಳನ್ನ ಒಂದು 5 ತರ್ಕವಾಕ್ಯಗಳನ್ನ ಅರಿಸ್ಟಾಟಲರ 3 ತರ್ಕವಾಕ್ಯಗಳಾಗಿ 3 ತರ್ಕವಾಕ್ಯಗಳಾಗಿ ತರಬಹುದು ಅಥವಾ ರೂಪಾಂತರಿಸಬಹುದು. 3 ತರ್ಕವಾಕ್ಯಗಳಾಗಿ ತರಬಹುದು ಫುಲ್ ಸ್ಟಾಪ್. 3 ತರ್ಕವಾಕ್ಯಗಳಾಗಿ ತರಬಹುದು ಫುಲ್ ಸ್ಟಾಪ್. ಹಾಗಾದ್ರೆ ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ಆನೆ ಪಾಯಿಂಟ್ಸ್ ಆಯ್ತು. ನೆಕ್ಸ್ಟ್ ಆನೆ ಪಾಯಿಂಟ್ಸ್ ಆದ್ಮೇಲೆ ನಾವು ಉದಾಹರಣೆ ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ಅರಿಸ್ಟಾಟಲ್ ಅವರ ತ್ರಿವಾಕ್ಯಾನುಮಾನ ಏನಿದೆಯೋ ಆ ತ್ರಿವಾಕ್ಯಾನುಮಾನದ ರಚನೆಯನ್ನು ಕುರಿತಂತೆ ಅಥವಾ ತ್ರಿವಾಕ್ಯಾನುಮಾನದ ಉದಾಹರಣೆಯನ್ನ ನಾವಿಲ್ಲಿ ವಿವರಿಸಬೇಕು, ಹೆಸರಿಸಬೇಕು. ಆ ತ್ರಿವಾಕ್ಯಾನುಮಾನಕ್ಕೆ ನಾವೇನಂತ ಹೆಸರಿಸ್ತೀವಿ? ಆ ವಾಕ್ಯಗಳನ್ನು. ಇನ್ನು ಲಾಸ್ಟ್ ಪಾಯಿಂಟ್ಸ್ ಇದು. ಇನ್ನು ಈ ಭಾರತೀಯ ಅನುಮಾನದ 5 ಅವಯವಗಳು ಏನಿದಾವೋ ಆ 5 ಅವಯವಗಳನ್ನ ಇಲ್ಲಿ ಹೆಸರಿಸುವಂಥದ್ದು ಮತ್ತು ಆ 5 ಅವಯವಗಳಿಗೆ ಪಂಚಾವಯವ ನ್ಯಾಯ ಎಂದು ಹೆಸರು. 1 ಮಾರ್ಕ್ ಕ್ವೆಶ್ಚನ್ಸ್ ಜನರೇಷನ್ ಕೊಡ್ತಾರೆ. ಯಾವ ರೀತಿ ಕೊಡ್ತಾನೆ? ಪಂಚಾವಯವ ನ್ಯಾಯ ಎಂದರೇನು ಆ ರೀತಿ ಕೊಟ್ಟಾಗ ಕ್ವೆಶ್ಚನ್ ಅನ್ನ ನಾವಿಲ್ಲಿ ಭಾರತೀಯ ಅನುಮಾನದಲ್ಲಿ 5 ಅವಯವಗಳಿವೆ ಬರೆಯುವಂಥದ್ದು ಅಥವಾ 5 ಅವಯವಗಳಿವೆ. ಆ 5 ಅವಯವಗಳಿಗೆ ಪಂಚಾವಯವ ನ್ಯಾಯ ಎಂದು ಹೆಸರು. ಸಿಂಗುಲೇಟೆಡ್ ಕೌನ್ಸ್ ಅಲ್ಲಿ ಅಂಡರ್ಲೈನ್. ಹಾಗಾದ್ರೆ ಆ 5 ಅವಯವಗಳು ನೆಕ್ಸ್ಟ್ ಲೈನ್ ಅಲ್ಲಿ ಯಾವುಗಳೆಂದರೆ ಇದನ್ನ ಬರೆಯುವಂಥದ್ದು ಈ ರೀತಿ 5 ಅವಯವಗಳು ಯಾವುವು ಅದನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಸರಿ, ಅದನ್ನ ಇಲ್ಲಿ ಈಗ ನೆಕ್ಸ್ಟ್ ಪಾಯಿಂಟ್ಸ್ ಬರೆಯೋದು ಹೇಗೆ ಬರೀತೀವಿ? ಫಾರ್ ಎಕ್ಸಾಂಪಲ್ ಅರಿಸ್ಟಾಟಲ್ ತ್ರಿವಾಕ್ಯಾನುಮಾನದ 3 ವಾಕ್ಯಗಳನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಯಾವುದನ್ನ ಭಾರತೀಯ ಅನುಮಾನದ ಉದಾಹರಣೆಯನ್ನು ಬರೆಯಬೇಕಾಗುತ್ತೆ. ಅಲ್ಲಿಗೆ 6 ಪಾಯಿಂಟ್ಸ್ ಆಯ್ತು. 7 ವ್ಯತ್ಯಾಸಗಳು ಭಾರತೀಯ ಅನುಮಾನ ಮತ್ತು ಅರಿಸ್ಟಾಟಲ್ ತ್ರಿವಾಕ್ಯಾನುಮಾನದ ವ್ಯತ್ಯಾಸಗಳು 5 ಪಾಯಿಂಟ್ಸ್ ಆಯ್ತು. 5 ಮಾರ್ಕ್ಸ್ ಸಿಕ್ಕಿದೆ. ಲಾಸ್ಟ್ 6 ಪಾಯಿಂಟ್ಸ್ ಆಯ್ತು. 6 ಪಾಯಿಂಟ್ಸ್ ಅಂದ್ರೆ ಲಾಸ್ಟ್ ಉದಾಹರಣೆ ಕೊಡಬಹುದು. ಯಾವುದು? ಪಾಯಿಂಟ್ ನಂಬರ್ 7 ನಲ್ಲಿ ಅರಿಸ್ಟಾಟಲ್ ತ್ರಿವಾಕ್ಯಾನುಮಾನಕ್ಕೂ ಒಂದು ಉದಾಹರಣೆ ಮತ್ತು ಭಾರತೀಯ ಅನುಮಾನಕ್ಕೂ ಕೂಡ ಒಂದು ಉದಾಹರಣೆಯನ್ನು ಕೊಡಬಹುದು. ಏನು ಉದಾಹರಣೆ? ಹಾಗಾದ್ರೆ ಯಾವುದು? ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದ ಉದಾಹರಣೆ ಹೀಗಿದೆ. ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದ ಉದಾಹರಣೆ. ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದ ಉದಾಹರಣೆ. ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದ ಉದಾಹರಣೆ ಅಂದ್ರೆ 3 ವಾಕ್ಯಗಳು ಯಾವ್ಯಾವು? ಇಲ್ಲಿ ನಾವು ತ್ರಿವಾಕ್ಯಾನುಮಾನವನ್ನ ಅರಿಸ್ಟಾಟಲರ ಸಿಲೋಜಿಸಮ್ ಹೇಗಿದೆ ಅಂದ್ರೆ 3 ಅಂದ್ರೆ ತ್ರಿವಾಕ್ಯಾನುಮಾನ ಎಂದರೇನು? ಆ ಕ್ವಶನ್ಗೆ 3 ವಾಕ್ಯಗಳನ್ನ ಒಳಗೊಂಡಂತಹ ಅಥವಾ ಆಧರಿಸಿದ ವಾದ ಸರಣಿಯನ್ನ ತ್ರಿವಾಕ್ಯಾನುಮಾನ ಎಂದು ಹೆಸರು. ಆ 3 ವಾಕ್ಯಗಳಂದ್ರೆ 2 ಭಾಗ ಇರುತ್ತೆ ತ್ರಿವಾಕ್ಯಾನುಮಾನದಲ್ಲಿ. ಮೊದಲ 2 ಆಧಾರ ವಾಕ್ಯಗಳಿಗೆ ಅಥವಾ 2 ವಾಕ್ಯಗಳಿಗೆ ಆಧಾರ ವಾಕ್ಯಗಳು ಎಂಬುದಾಗಿ, ಇನ್ನು 3ನೇ ವಾಕ್ಯಕ್ಕೆ ನಾವು ತೀರ್ಮಾನ ಅಥವಾ ನಿರ್ಣಯ ವಾಕ್ಯ ಎಂದು ಹೆಸರು. ಹಾಗಾದರೆ ಇಲ್ಲಿ ನಾವು ಪಾರಿಭಾಷಿಕ ಪದಗಳನ್ನು ಕೊಡ್ತೀವಿ ವಾಕ್ಯಗಳಿಗೆ ಹೆಸರನ್ನ. ಇಲ್ಲಿ ಯಾವಪ್ಪ ಅಂದ್ರೆ ಮೊದಲನೇದನ್ನ ಅರಿಸ್ಟಾಟಲರ ತ್ರಿವಾಕ್ಯಾನುಮಾನದಲ್ಲಿ ಮೊದಲನೇ ವಾಕ್ಯಕ್ಕೆ ಸಾಧ್ಯ ವಾಕ್ಯ, ಮೊದಲನೇ ಆಧಾರ ವಾಕ್ಯಕ್ಕೆ ಅಂತ ಕರಿತೀವಿ ಸಾಧ್ಯ ವಾಕ್ಯ.
ಇನ್ನು ಎರಡನೇ ಆಧಾರ ವಾಕ್ಯಕ್ಕೆ ಪಕ್ಷವಾಚ್ಯ. ಪಕ್ಷವಾಚ್ಯ. ಇನ್ನು ಮೂರನೇ ವಾಕ್ಯ ನಾವು ತೀರ್ಮಾನ ವಾಕ್ಯ ಅಥವಾ ನಿರ್ಣಯ ವಾಕ್ಯ ಅಂತ ಕರಿತೀವಿ, ಜಡ್ಜ್ಮೆಂಟ್. ಮೂರನೇ ವಾಕ್ಯಕ್ಕೆ ನಾವು ತೀರ್ಮಾನ ಬಾರ್ ನಿರ್ಣಯ. ತೀರ್ಮಾನ ಬಾರ್ ನಿರ್ಣಯ. ನಿರ್ಣಯ ವಾಕ್ಯ. ಸಾಧ್ಯ ವಾಕ್ಯಕ್ಕೆ ಉದಾಹರಣೆ, ನೆಕ್ಸ್ಟ್ ಪಕ್ಷ ವಾಕ್ಯಕ್ಕೆ ಉದಾಹರಣೆ, ನೆಕ್ಸ್ಟ್ ತೀರ್ಮಾನ ವಾಕ್ಯಕ್ಕೆ ಉದಾಹರಣೆ. ಹಾಗಾದ್ರೆ ಸಾಧ್ಯ ವಾಕ್ಯಕ್ಕೆ ನಾವು ಕೊಡ್ತಕ್ಕಂಥ ಉದಾಹರಣೆ ಯಾವುದು? ಓಕೆ, ಇಲ್ಲಿ ಹಾಗಾದ್ರೆ ತ್ರಿವಾಕ್ಯ ಅನುಮಾನದಲ್ಲಿ ಮೊದಲನೇ ವಾಕ್ಯಕ್ಕೆ ಸಾಧ್ಯ ವಾಕ್ಯ ಎಂದು ಹೆಸರು. ಸಾಧ್ಯ ವಾಕ್ಯಕ್ಕೆ ಎಲ್ಲ ಮಾನವರು ಮರ್ತ್ಯರು. ಇದು ಫಸ್ಟ್ ಲೈನ್. ಇದನ್ನು ನಾವು ಸಾಧ್ಯ ವಾಕ್ಯ ಅಂತ ಕರಿತೀವಿ. ತ್ರಿವಾಕ್ಯ ಅನುಮಾನದ ಮೊದಲನೇ ವಾಕ್ಯಕ್ಕೆ ಸಾಧ್ಯ ವಾಕ್ಯ. ಸಾಧ್ಯ ವಾಕ್ಯ. ಇದನ್ನ ಸಾಧ್ಯ ವಾಕ್ಯ ಎಂದರೆ ಏನು? ಕ್ವಶನ್ ಕೇಳಿದ್ರೆ ತ್ರಿವಾಕ್ಯ ಅನುಮಾನದಲ್ಲಿ ಮೊದಲನೆಯ ಆಧಾರ ವಾಕ್ಯಕ್ಕೆ ಸಾಧ್ಯ ವಾಕ್ಯ ಎಂದು ಹೆಸರು. ಓಕೆ, ಇನ್ನು ಯಾವುದು ಪಕ್ಷವಾಕ್ಯ ಅಂದ್ರೆ ಏನು? ತ್ರಿವಾಕ್ಯ ಅನುಮಾನದಲ್ಲಿ ಎರಡನೇ ಆಧಾರ ವಾಕ್ಯಕ್ಕೆ ಪಕ್ಷವಾಕ್ಯ ಎಂದು ಹೆಸರು. ಇದು ತೀರ್ಮಾನ ವಾಕ್ಯ. ತ್ರಿವಾಕ್ಯ ಅನುಮಾನದಲ್ಲಿ ಮೂರನೆಯ ವಾಕ್ಯಕ್ಕೆ ನಾವು ತೀರ್ಮಾನ ಬಾರ್ ನಿರ್ಣಯ ವಾಕ್ಯ ಎಂದು ಹೆಸರು. ಓಕೆ, ಹಾಗಾದ್ರೆ ಇಲ್ಲಿ ಸಾಧ್ಯ ಪದ ಎಂದರೇನು? ನಿಮಗೆ ಪಕ್ಷ ಪದ ಎಂದರೇನು? ಇನ್ನು ಯಾವುದು ಮಧ್ಯಮ ಪದ ಎಂದರೇನು? ವಾಟ್ ಈಸ್ ಮಿಡ್ಲ್ ಟರ್ಮ್? ಇನ್ನು ಈ ಕಡೆ ಸಾಧ್ಯ ವಾಕ್ಯಕ್ಕೆ ಸಾಧ್ಯ ಪದ. ತ್ರಿವಾಕ್ಯ ಅನುಮಾನದಲ್ಲಿ ಸಾಧ್ಯ ಪದ ಎಂಬುದು ಸಾಧ್ಯ ವಾಕ್ಯದಲ್ಲಿ ಒಮ್ಮೆ ಬಂದಿದ್ದು ಕಾಮಸ್, ನಿರ್ಣಯ ವಾಕ್ಯದಲ್ಲಿ ಮತ್ತೊಮ್ಮೆ ಬಂದಿದ್ದರೆ ಅದನ್ನು ನಾವು ಸಾಧ್ಯ ಪದ ಎಂದು ಹೆಸರು. ಅದೇ ರೀತಿ ಪಕ್ಷ ಪದ ಎಂದರೇನು? ಪಕ್ಷ ಪದವು ಪಕ್ಷ ವಾಕ್ಯದಲ್ಲಿ ಒಮ್ಮೆ ಬಂದಿದ್ದು ಕಾಮಸ್, ಇನ್ನು ನಿರ್ಣಯ ವಾಕ್ಯದಲ್ಲಿ ಮತ್ತೊಮ್ಮೆ ಬರುವುದಕ್ಕೆ ಅಥವಾ ಬಂದರೆ ಪಕ್ಷಪದ ಎಂದು ಹೆಸರು. ಓಕೆ, ಇನ್ನು ಮಧ್ಯಮ ಪದ ಎಂದರೇನು? ವಾಟ್ ಈಸ್ ಮಿಡ್ಲ್ ಟರ್ಮ್? ಮಧ್ಯಮ ಪದವು ಮೊದಲನೆಯ ಆಧಾರ ವಾಕ್ಯದಲ್ಲಿ ಒಮ್ಮೆ ಬಂದಿದ್ದು, ಇನ್ನು ಎರಡನೆಯ ಆಧಾರ ವಾಕ್ಯದಲ್ಲಿ ಮತ್ತೊಮ್ಮೆ ಬಂದಿದ್ದರೆ ಮತ್ತು ನಿರ್ಣಯ ವಾಕ್ಯದಲ್ಲಿ ಬಾರದೇ ಇರುವ ಪದವನ್ನ ಮಧ್ಯಮ ಪದ ಎಂದು ಹೆಸರು. ದಟ್ ಈಸ್ ಮಿಡ್ಲ್ ಟರ್ಮ್. ಓಕೆ, ಇನ್ನು ಸಾಧ್ಯ ವಾಕ್ಯಕ್ಕೆ ಉದಾಹರಣೆ ಎಲ್ಲ ಮಾನವರು ಮರ್ತ್ಯರು. ಓಕೆ, ಎಲ್ಲ ಮಾನವರು ಮರ್ತ್ಯರು. ಇದು ಫಸ್ಟ್ ಲೈನ್. ಇನ್ನು ಪಕ್ಷ ವಾಕ್ಯಕ್ಕೆ ಉದಾಹರಣೆ, ಎರಡನೇ ವಾಕ್ಯಕ್ಕೆ ಉದಾಹರಣೆ ಸಾಕ್ರಟೀಸ್ ಒಬ್ಬ ಮಾನವ. ಸಾಕ್ರಟೀಸ್ ಒಬ್ಬ ಮಾನವ. ಸಾಕ್ರಟೀಸ್ ಒಬ್ಬ ಮಾನವ. therefore ಸಾಕ್ರಟೀಸ್ ಮರ್ತ್ಯ. ಸಾಕ್ರಟೀಸ್ ಮರ್ತ್ಯ. ಫುಲ್ ಸ್ಟಾಪ್. ಇದು ನಾವು ಅರಿಸ್ಟಾಟಲ್ ಅವರ ತ್ರಿವಾಕ್ಯ ಅನುಮಾನಕ್ಕೆ ಇದು ಉದಾಹರಣೆ. ಓಕೆ, ಇನ್ನು ಈ ಏನೇ ಪಾಯಿಂಟ್ಸ್ ಅಲ್ಲಿ ಅರಿಸ್ಟಾಟಲ್ ಅವರ ತ್ರಿವಾಕ್ಯ ಅನುಮಾನಕ್ಕೆ ಉದಾಹರಣೆಯನ್ನ ಕೊಟ್ವಿ. ನೆಕ್ಸ್ಟ್ ಭಾರತೀಯ ಅನುಮಾನಕ್ಕೆ ಉದಾಹರಣೆ ಯಾವುದು? ಏನೇ ಪಾಯಿಂಟ್ಸ್ ಅಲ್ಲಿ ಅರಿಸ್ಟಾಟಲ್ ಅವರ ತ್ರಿವಾಕ್ಯ ಅನುಮಾನಕ್ಕೆ ಉದಾಹರಣೆಯನ್ನ ಕೊಟ್ವಿ. ಇನ್ನು ಈ ಭಾರತೀಯ ಅನುಮಾನದ ಈ 5 ಅವಯವಗಳಿವೆ. ಆ 5 ಅವಯವಗಳನ್ನು ಹೆಸರಿಸಿ ಸಂಕ್ಷಿಪ್ತವಾಗಿ ಒಂದೊಂದು ಉದಾಹರಣೆಯನ್ನ ಅದರ ಮುಂದೆ ನಾವು ಕೊಡಬಹುದು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ಭಾರತೀಯ ಅನುಮಾನದ 5 ಅವಯವಗಳನ್ನು ನಾವಿಲ್ಲಿ ಹೆಸರಿಸುವಂಥದ್ದು. ಓಕೆ, ಇಲ್ಲಿ
ಭಾರತೀಯ ಅನುಮಾನದಲ್ಲಿ ಅನುಮಾನದಲ್ಲಿ 5 ಅವಯವಗಳಿದ್ದು ಅವುಗಳನ್ನು ಪಂಚಾವಯವ ನ್ಯಾಯ ಎಂದು ಹೆಸರು. ಇಲ್ಲಿ ಭಾರತೀಯ ಅನುಮಾನದಲ್ಲಿ ಕಾಮಸ್ 5 ಅವಯವಗಳಿದ್ದು ಅಥವಾ 5 ತರ್ಕವಾಕ್ಯಗಳು 5 ಅವಯವಗಳಿದ್ದು 5 ಅವಯವಗಳಿದ್ದು ಕಾಮಸ್ ಅವುಗಳನ್ನು ನಾವು ಪಂಚಾವಯವ ನ್ಯಾಯ ಎಂದು ಹೆಸರು. ಅವುಗಳಿಗೆ ಪಂಚಾವಯವ ನ್ಯಾಯ ಎಂದು ಹೆಸರು. ಪಂಚಾವಯವ ನ್ಯಾಯ ಎಂದು ಹೆಸರು. ಸಿಂಗಲ್ ಟರ್ಮ್ಸ್ ಅಲ್ಲಿ 1 ಪ್ರಶ್ನೆ ಸಿಕ್ಕಿದ್ರೆ ಬರೀಬೇಕು. ಹಾಗಾದ್ರೆ ಇಲ್ಲಿ ಆ ಪಂಚಾವಯವಗಳು ಯಾವುವು? ಪಂಚ ಅಂದ್ರೆ 5. ಆ 5 ಅವಯವಗಳು ಯಾವುವು? ಫಸ್ಟ್ ಒನ್. ಹಾಗಾದ್ರೆ ಇಲ್ಲಿ ಪ್ರತಿಜ್ಞೆ. ಫಸ್ಟ್ ಒನ್ ಯಾವುದು? ಪ್ರತಿಜ್ಞೆ. 5 ಅವಯವಗಳಲ್ಲಿ ಅಥವಾ 5 ತರ್ಕವಾಕ್ಯಗಳಲ್ಲಿ ಫಸ್ಟ್ ಒನ್ ಪ್ರತಿಜ್ಞೆ. ಹಾಗಾದ್ರೆ ಸೆಕೆಂಡ್ ಒನ್ ಎರಡನೇದು ಒಂದು ಫಸ್ಟ್ ಒನ್ ಪ್ರತಿಜ್ಞೆ, ಸೆಕೆಂಡ್ ಒನ್ ಹೇತು, ಥರ್ಡ್ ಒನ್ ಉದಾಹರಣ. ಹೇತು ಅಂದ್ರೆ ಕಾರಣ ಅಂತ. ಥರ್ಡ್ ಒನ್ ಉದಾಹರಣ. ಫೋರ್ತ್ ಉಪನಯ. ಲಾಸ್ಟ್ ಒನ್ ನಿಗಮನ. ಫೋರ್ತ್ ಯಾವುದು? ಉಪನಯ. ಲಾಸ್ಟ್ ಒನ್ ನಿಗಮನ. ಲಾಸ್ಟ್ ಒನ್ ಯಾವುದು? ನಿಗಮನ. ಓಕೆ. ಹಾಗಾದ್ರೆ ಈ 5 ಅವಯವಗಳಿಗೆ ಪಂಚಾವಯವ ನ್ಯಾಯ ಎಂದು ಹೆಸರು. ಫುಲ್ ಸ್ಟಾಪ್. ಹಾಗಾದ್ರೆ ಆ 5 ಅವಯವಗಳಿಗೆ ನಾವು ಒಂದೊಂದೇ ಉದಾಹರಣೆಯನ್ನ ಸಂಕ್ಷಿಪ್ತವಾಗಿ ನೋಡೋಣ. ಓಕೆ. ಹಾಗಾದ್ರೆ ಆ ಉದಾಹರಣೆಗಳು ಯಾವುವು? ಫಸ್ಟ್ ಒನ್ ಓಕೆ, ಸಾಕ್ರಟೀಸ್ ಮರ್ತ್ಯ. ಫಸ್ಟ್ ಒನ್ ಸಾಕ್ರಟೀಸ್ ಮರ್ತ್ಯ. ಇದು ನಾವು ಪ್ರತಿಜ್ಞೆ ಎಂದು ಹೆಸರು. 1 ಮಾರ್ಕ್ ಪ್ರಶ್ನೆ ಸಿಕ್ಕಿರಬಹುದು ಎಕ್ಸಾಮಿನೇಷನ್. ಯಾಕೆ? ಪ್ರತಿಜ್ಞೆ ಎಂದರೇನು? ಇಲ್ಲೊಂದು ಆರ್ಡರ್ ಇದೆ. ಏನು ಆರ್ಡರ್? ಆರ್ಡರ್ ಅನ್ನೋದಕ್ಕಿಂತ ಒಂದು ರೀತಿ ಒಂದು ವಿಧಿತವಾದಂಥ ಒಂದು ಪ್ರತಿಜ್ಞೆ. ಯಾವುದು? ಸಾಕ್ರಟೀಸ್ ಮರ್ತ್ಯ ಅಥವಾ ಎಲ್ಲ ಮಾನವರು ಮರ್ತ್ಯರು. ಇವೆಲ್ಲ ಎಂಥ ವಾಕ್ಯಗಳು? ಪ್ರತಿಪಾದಕ ವಾಕ್ಯಗಳು ಮತ್ತು ಪ್ರತಿಜ್ಞೆ ಅಂದರೆ ವಿಧಿತವಾದಂಥವುಗಳು. ಪ್ರತಿಜ್ಞೆ ಸಾಕ್ರಟೀಸ್ ಮರ್ತ್ಯ. ಇದು ಪ್ರತಿಜ್ಞೆ. 5 ತರ್ಕವಾಕ್ಯಗಳಲ್ಲಿ ಪ್ರತಿಜ್ಞೆ ಅಂದರೆ ಇದು ಸಾಕ್ರಟೀಸ್ ಮರ್ತ್ಯ ಅಂತಕ್ಕಂಥದ್ದು. ನೆಕ್ಸ್ಟ್ ಎರಡನೇದು ಹೇತು. ಹೇತು ಅಂದ್ರೆ ಕಾರಣ ಎಂದರ್ಥ. ಹಾಗಾದ್ರೆ ಸಾಕ್ರಟೀಸ್ ಮರ್ತ್ಯ. ಯಾಕೆ ಸಾಕ್ರಟೀಸ್ ಮರ್ತ್ಯ? ಇದಕ್ಕೆ ಕಾರಣ ಎಲ್ಲ ಮಾನವರು ಮರ್ತ್ಯರು. ಎಲ್ಲ ಮನುಷ್ಯರು ಕೂಡ ಸಾಯ್ತಾರೆ, ನಾವು ಕೂಡ ಸಾಯ್ತೀವಿ, ಎಲ್ಲರೂ ಕೂಡ ಸಾಯುವಂಥದ್ದು ಒಂದಲ್ಲ ಒಂದು ದಿವಸ. ಹಾಗಾದ್ರೆ ಸಾಕ್ರಟೀಸ್ ಮರ್ತ್ಯ ಎಸ್ಪೆಷಲಿ ಯಾಕೆ ಹೇಳ್ತೀವಪ್ಪ ಅಂದ್ರೆ ಸಾಕ್ರಟೀಸು ಅವನು ಮನುಷ್ಯನಾಗಿರೋದ್ರಿಂದ. ಓಕೆ, ಸಾಕ್ರಟೀಸ್ ಏನಿಲ್ಲಿ ಮನುಷ್ಯನಾಗಿರೋದ್ರಿಂದ ಅವನು ಮರ್ತ್ಯ. ಇಲ್ಲಿ ಸಾಕ್ರಟೀಸ್ ಮನುಷ್ಯನಾಗಿರೋದ್ರಿಂದ ಅವನು ಏನಾಗ್ತಾನೆ? ಮರ್ತ್ಯ. ಇದು ಕಾರಣ. ಕಾರಣ ಅಂದ್ರೆ ಏನು? ಕಾರಣ ಅಂದ್ರೆ ಅದರಲ್ಲಿ ಹೇತು. ಹೇತು ಅಂದ್ರೆ ಕಾರಣ ಅಂತ. ಸಾಕ್ರಟೀಸ್ ಆಗಿದ್ರೆ ಕಾರಣ ಯಾಕೆ ಸಾಯ್ತಾನೆ? ಸಾಕ್ರಟೀಸ್ ಮನುಷ್ಯನಾಗಿರೋದ್ರಿಂದ. ಇದು ಕಾರಣ. ಸಾಕ್ರಟೀಸ್ ಸಾವಿಗೆ ಕಾರಣ ಸಾಕ್ರಟೀಸ್ ಮನುಷ್ಯನಾಗಿರುವುದರಿಂದ. ಸಾಕ್ರಟೀಸ್ ಮನುಷ್ಯನಾಗಿರುವುದರಿಂದ. ಓಕೆ.
ಮನುಷ್ಯನಾಗಿರುವುದರಿಂದ ಕಾಮಸ್ ಅವನು ಸಾಕ್ರೆಟಿಸ್ ಮರ್ತ್ಯ. ಸಾಕ್ರೆಟಿಸ್ ಯಾಕಂದ್ರೆ ಅದಕ್ಕೆ ಕಾರಣ ಹೇತು ಕಾರಣ ಸಾಕ್ರೆಟಿಸ್ ಅವನು ಮನುಷ್ಯನಾಗಿರೋದ್ರಿಂದ ಅಂತ. ನೆಕ್ಸ್ಟ್ ಹಾಗಾದ್ರೆ ಮೂರನೇದಕ್ಕೆ ಯಾವುದು? ಉದಾಹರಣೆ ಯಾರು ಮನುಷ್ಯರಾಗಿರ್ತಾರೋ ಅವರೆಲ್ಲರೂ ಕೂಡ ಸಾಯುತ್ತಾರೆ. ಅದನ್ನು ನಾವು ಮೂರನೇದಲ್ಲಿ ಏನಿರ್ತೀವಿ? ಯಾರು ಮನುಷ್ಯರೋ ಅವರು ಬರ್ತಾರೆ. ಯಾರು ಮನುಷ್ಯರಾಗಿರ್ತಾರೋ ಅವರು ಸಾಯ್ತಾರೆ. ಯಾಕೆಂದ್ರೆ ನಾವು ಮನುಷ್ಯರಾಗಿರೋದ್ರಿಂದ ಎಲ್ಲ ಮಾನವರು ಮರ್ತ್ಯರು. ಆಲ್ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ಎಲ್ಲ ಮಾನವರು ಮರ್ತ್ಯರು. ಹಾಗಾದ್ರೆ ಇಲ್ಲಿ ಯಾರು ಮನುಷ್ಯರೋ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಸಾಯುವವರು. ಈ ಗುಣವನ್ನ ಕಾಮನ್ ಆಗಿ ಬಂದಿರ್ತೀವಿ. ಆದ್ರೆ ನಾವು ಯಾರು ಮನುಷ್ಯರೋ ಅವರು ಮರ್ತ್ಯರು. ಯಾವ ಮನುಷ್ಯರೋ ಅವರು ಮರ್ತ್ಯರು. ಇನ್ನು ಉಪನಾಯಕ ನಾಲ್ಕನೇದಕ್ಕೆ ಅವಯವಗಳಲ್ಲಿ ನಾಲ್ಕನೇದಕ್ಕೆ ಸಾಕ್ರೆಟಿಸ್ ಅಂದ್ರೆ ಯಾವ ಮನುಷ್ಯರವರು ಮರ್ತ್ಯರು. ಹಾಗಾದ್ರೆ ಸಾಕ್ರೆಟಿಸ್ ಮರ್ತ್ಯ. ಯಾಕೆಂದ್ರೆ ಸಾಕ್ರೆಟಿಸ್ ಸಾಯ್ತಾನೆ. ಯಾಕೆಂದ್ರೆ ಸಾಕ್ರೆಟಿಸ್ ಮನುಷ್ಯನಾಗಿರುವುದರಿಂದ. ಅಂದ್ರೆ ನಮ್ಮಲ್ಲಿ ಸಾಕ್ರೆಟಿಸ್ ಮನುಷ್ಯನಾಗಿರುವುದರಿಂದ ಸಾಯ್ತಾನೆ. ಸಾಕ್ರೆಟಿಸ್ ಮನುಷ್ಯ. ಸರಿ, ಮನುಷ್ಯ. ಲಾಸ್ಟ್ ನಿಗಮನ. 5 ಅವಯವಗಳಲ್ಲಿ ಬರೆದು ತರ್ಕವಾಕ್ಯ ನಿಗಮನ. ನಿಗಮನಕ್ಕೆ ನಾವು ಸಾಕ್ರೆಟಿಸ್ ಮರ್ತ್ಯ. 5 ಅವಯವಗಳಲ್ಲಿ ಕೊನೆಯ ನಿಗಮನಕ್ಕೆ ಸಾಕ್ರೆಟಿಸ್ ಮರ್ತ್ಯ. ಇಲ್ಲಿ ಕೊನೆಯ ನಿಗಮನಕ್ಕೆ ನಾವು ನಿಗಮನದ ಸರಣಿಯನ್ನು ನೋಡ್ತೀವಿ. ನಿಗಮನದ ಸರಣಿ ಯಾವ ರೀತಿಯಾಗಿರುತ್ತಪ್ಪ ಅಂದ್ರೆ ನಿಗಮನದಲ್ಲಿ ಮೊದಲು ಆಧಾರ ವಾಕ್ಯವನ್ನು ನೋಡ್ತೀವಿ. ಆಧಾರ ವಾಕ್ಯದ ವ್ಯಾಪ್ತಿ ಹೆಚ್ಚು ವಿಸ್ತಾರವಾಗಿರುತ್ತೆ. ಯಾಕೆಂದ್ರೆ ಎಲ್ಲ ಮಾನವರು ಮರ್ತ್ಯರು. ಇದು ಆಧಾರ ವಾಕ್ಯ. ಈ ಆಧಾರ ವಾಕ್ಯ ಹೆಚ್ಚು ವ್ಯಾಪ್ತಿ ಉಳ್ಳದ್ದು. ಸೆಕೆಂಡ್ ಒನ್ ಎಲ್ಲ ಮಾನವರು ಮರ್ತ್ಯರು. ಸೆಕೆಂಡ್ ಲೈನ್ ಸಾಕ್ರೆಟಿಸ್ ಒಬ್ಬ ಮಾನವ. ಥರ್ಡ್ ಲೈನ್ ಸಾಕ್ರೆಟಿಸ್ ಮರ್ತ್ಯ. ಆಧಾರ ವಾಕ್ಯದ ವ್ಯಾಪ್ತಿ ಹೆಚ್ಚು ವಿಸ್ತಾರ, ಇನ್ನು ತೀರ್ಮಾನ ವಾಕ್ಯದ ವ್ಯಾಪ್ತಿ ಕಡಿಮೆ ವಿಸ್ತಾರ. ಹಾಗಾಗಿ ಆಧಾರ ವಾಕ್ಯದಲ್ಲಿ ಎಲ್ಲ ಮಾನವರು ಮರ್ತ್ಯರು, ಇಲ್ಲಿ ಸಾಕ್ರೆಟಿಸ್ ಮರ್ತ್ಯ ಅಂತಕ್ಕಂಥದ್ದು. ಹಾಗಾದ್ರೆ ಪ್ರಶ್ನೆ ಇಲ್ಲಿ ನಾವು ಮಾಡಿದ್ರೆ ಸಾಕ್ರೆಟಿಸ್ ಮರ್ತ್ಯ ಅಂತಕ್ಕಂಥದ್ದು ಇನ್ನು ಆಧಾರ ವಾಕ್ಯನ ತೀರ್ಮಾನ ವಾಕ್ಯ. ಸಾಕ್ರೆಟಿಸ್ ಮರ್ತ್ಯ ಅಂತಕ್ಕಂಥದ್ದು ತೀರ್ಮಾನ ವಾಕ್ಯ. ಯಾಕೆಂದ್ರೆ ಯೂನಿವರ್ಸಲ್ ಟು ಪರ್ಟಿಕ್ಯುಲರ್ ಅಂದ್ರೆ ಪ್ಲೂರಲ್ ಟು ಇಂಡಿವಿಜುವಲ್ ಅಂದ್ರೆ ಸಾರ್ವತ್ರಿಕದಿಂದ ಪ್ರತ್ಯೇಕ ಕಡೆ ಬಂದಿರತಕ್ಕಂಥದ್ದು. ಎಲ್ಲ ಮಾನವರು ಮರ್ತ್ಯರು ಯೂನಿವರ್ಸಲ್ ಪ್ರಪೋಸಿಷನ್. ಸಾಕ್ರೆಟಿಸ್ ಮರ್ತ್ಯ ಅಂತಕ್ಕಂಥದ್ದು ಅದು ಪರ್ಟಿಕ್ಯುಲರ್ ಅಂದ್ರೆ ಇಂಡಿವಿಜುವಲ್. ಅದನ್ನು ನಾವು ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಬರ್ತಕ್ಕಂಥದ್ದನ್ನೇ ನಿಗಮನ ಅಂತ ಹೇಳ್ತಾರೆ ಡೆಫಿನೇಷನ್. ನಿಮಗೆ ನಮಗೆ ಈ ಚಾಪ್ಟರ್ ಚಾಪ್ಟರ್ 8 ಅಧ್ಯಾಯ 8 ಈ ಫಸ್ಟ್ PUC ಲಾಜಿಕಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಇದು 8ನೇ ಚಾಪ್ಟರ್ ಭಾರತೀಯ ತರ್ಕಶಾಸ್ತ್ರದ ಮೂಲಾಂಶಗಳು. ಇಲ್ಲಿ ಹೆಸರೇ ಸೂಚಿಸುವಂತೆ ಪದಶಃ ಅರ್ಥ ಇಂಡಿಯನ್ ಲಾಜಿಕ್ ಅಂದ್ರೆ ಭಾರತೀಯ ತರ್ಕಶಾಸ್ತ್ರದ ಎಲಿಮೆಂಟ್ಸ್ ಅಂದ್ರೆ ಮೂಲಾಂಶಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅದನ್ನೇ ನಮಗೆ ಭಾರತೀಯ ತರ್ಕಶಾಸ್ತ್ರದ ಮೂಲಾಂಶಗಳು ಎಲಿಮೆಂಟ್ಸ್ ಆಫ್ ದಿ ಇಂಡಿಯನ್ ಲಾಜಿಕ್. ಎಲಿಮೆಂಟ್ಸ್ ಅಂದ್ರೆ ಮೂಲಾಂಶಗಳು. ಈಗ ಬುನಾದಿ ಇದ್ದಂಗೆ ಎಲಿಮೆಂಟ್ಸ್ ಅಂದ್ರೆ ಮೂಲಾಂಶಗಳು ಅಂತಕ್ಕಂಥದ್ದು. ಅಂದ್ರೆ ಈ ಭಾರತೀಯ ಮೂಲಾಂಶಗಳು ಸೇರಿಕೊಂಡ್ರೆ ಏನು ಭಾರತೀಯ ತರ್ಕಶಾಸ್ತ್ರ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು ಇಲ್ಲಿ ಟಾಪಿಕ್ ಯಾವುದು ಅಂದ್ರೆ ಇಂಡಿಯನ್ ಇನ್ಫರೆನ್ಸ್ ಅಂದ್ರೆ ಭಾರತೀಯ ಅನುಮಾನ ಅಂತ ಹೇಳಿ ಕರಿತೀವಿ. ಆದರೆ ಈ ಭಾರತೀಯ ಅನುಮಾನಕ್ಕೆ ಬೇರೆ ಬೇರೆ ವಿಧಗಳು ಯಾವ್ಯಾವು? ಭಾರತೀಯ ನ್ಯಾಯಾಯಿಕರು ಅಥವಾ ಭಾರತೀಯ ಮೀಮಾಂಸಕರು, ಇವೆಲ್ಲ ಪದಗಳು ಕೂಡ ಸರಿ ಸಮಾನವಾದಂತಹ ಸಮಾನಾರ್ಥ ಪದಗಳನ್ನು ಒಳಗೊಂಡಂತಹ ಟರ್ಮ್ಸ್ ಆಗಿರ್ತವೆ, ಪದಗಳಾಗಿರ್ತವೆ. ಆ ಹಿನ್ನೆಲೆಯಲ್ಲಿ ಯಾವುದು ಇಂಡಿಯನ್
ಇಂಪರೆನ್ಸ್ ಇದು ಟಾಪಿಕ್ ಅಂದ್ರೆ ಭಾರತೀಯ ಅನುಮಾನ ಅಂದ್ರೆ ಮತ್ತು ಯಾವ ಸಿಲೋಜಿಮ್ ಅಂದ್ರೆ ಅರಿಸ್ಟಾಟಲ್ ಸಿಲೋಜಿಮ್ ಅಂತ ಅಂದ್ರೆ ಅರಿಸ್ಟಾಟಲ್ನ ತ್ರಿವಾಕ್ಯ ಅನುಮಾನ ಇವು ಟಾಪಿಕ್ ಎರಡು ಒಂದು ಭಾಗ ಇಂಡಿಯನ್ ಇಂಪರೆನ್ಸ್ ಮತ್ತೊಂದು ಅರಿಸ್ಟಾಟಲ್ ಸಿಲೋಜಿಮ್ ಈ ಎರಡು ಟಾಪಿಕ್ ಮೇಲೆ 5 ಮಾರ್ಕ್ ಕ್ವೆಶ್ಚನ್ಸ್ ಗೆ ಒಂದು ಕ್ವೆಶ್ಚನ್ ಕೇಳ್ತಾನೆ ಯಾಕೆಂದ್ರೆ ಅರಿಸ್ಟಾಟಲ್ ತ್ರಿವಾಕ್ಯ ಅನುಮಾನ ಮತ್ತು ಭಾರತೀಯ ಅನುಮಾನ ವ್ಯತ್ಯಾಸಗಳು ನಿರೂಪಿಸಿರಿ 5 ಮಾರ್ಕ್ಸ್ ಕೇಳಿದ್ರೆ ನಾನು ಇದನ್ನ ಎಷ್ಟು ಇಲ್ಲಿ 7 ಪಾಯಿಂಟ್ಸ್ ಅನ್ನು ಬರ್ಸಿದ್ವಿ ಆ 7 ಪಾಯಿಂಟ್ಸ್ ಅನ್ನು ಪ್ಲಸ್ ಸಿಸ್ಟಮ್ಯಾಟಿಕ್ ಆಗಿ ನಾವು ಸ್ಟೂಡೆಂಟ್ಸ್ ಗೆ ಬರ್ಸಿರ್ತೀವಿ ಪರೀಕ್ಷೆ ಕೇಳಿದ್ರೆ ಆ 7 ಅನ್ನು ಬರ್ಬಿಟ್ಟು ಅದನ್ನ 5 ಮಾರ್ಕ್ಸ್ ಗೆ ಬರೆಯಬಹುದು ಇಲ್ಲಿ ಈ ಚಾಪ್ಟರ್ ಸಾಮಾನ್ಯ ಭಾರತೀಯ ತರ್ಕಶಾಸ್ತ್ರದನ್ನ ಈ ಚಾಪ್ಟರ್ನ ಸುಮಾರು ನಾವು ನಮ್ಮ ಯೂಟ್ಯೂಬ್ ಕ್ಲಾಸಸ್ಗೆ ನಾವು ಈ ಕಡೆ ಒಂದು 2 ಕ್ಲಾಸ್ ಏನೋ ಆಗಿರ್ಬೋದು ಯೂಟ್ಯೂಬ್ ಕ್ಲಾಸ್ಗೆ ಈ ಚಾಪ್ಟರ್ ಅಂದರೆ ನಾವು ಒಂದು 2 ಕ್ಲಾಸನ್ನು ನಾವು ತೆಗೆದುಕೊಂಡಿರ್ಬೋದು ಇದಕ್ಕೆ ಅಂತ ಕಾಣುತ್ತೆ ಯೂಟ್ಯೂಬ್ ಕ್ಲಾಸ್ಗೆ ನೆಕ್ಸ್ಟ್ ನಾವು ಮುಂದಿನ ಕ್ಲಾಸನ್ನು ನಾವು ರೆಗ್ಯುಲರ್ ಕ್ಲಾಸಸ್ಗೆ ಮಕ್ಕಳಿಗೆ ಯಾವ ಟಾಪಿಕ್ಕು ಅನ್ನೋದನ್ನು ನೆಕ್ಸ್ಟ್ ಪೀರಿಯಡಲ್ಲಿ ನಾವು ಅದನ್ನು ನಿರ್ಧರಿಸ್ಬಿಟ್ಟು ಅದಕ್ಕೆ ಅನುಗುಣವಾಗಿ ನಾವು ಕ್ಲಾಸನ್ನು ತೆಗೆದುಕೊಳ್ಳುವಂಥದ್ದು ಬಗ್ಗೆ ಇಲ್ಲಿಗೆ ಈ ಯೂಟ್ಯೂಬ್ ಕ್ಲಾಸು ಈ ಚಾಪ್ಟರು